ಮನೆ ಬಳಿ ರಸ್ತೆ ಬಂದ್ ಮಾಡಿದ್ದ ವಿಚಾರಕ್ಕೆ ನಡೆದಿದ್ದಂತ ಗಲಾಟೆ ಸಂಬಂಧ ವಕೀಲ ಜಗದೀಶ್ ಸೇರಿದಂತೆ 4ವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅತ್ತ ಮಂಡ್ಯ ಪೊಲೀಸರಿಂದ ಐಶ್ವರ್ಯ ಹಾಗೂ ಪತಿಗೆ ಗ್ರಿಲ್ ನಡೆದಿದೆ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಹಲವರಿಗೆ ವಂಚನೆ ಮಾಡಿದ್ದ ಆರೋಪಿ ಐಶ್ವರ್ಯ ಗೌಡಗೆ ಮಂಡ್ಯ ಪೊಲೀಸರು ಗ್ರಿಲ್ ಮಾಡುತ್ತಿದ್ದಾರೆ. ನಿನ್ನೆ ಮಂಡ್ಯ ಸಿಇಎನ್ ಠಾಣೆಗೆ ಹಾಜರಾದ ಐಶ್ವರ್ಯಾಳನ್ನ ಮಧ್ಯಾಹ್ನ 1:30ರಿಂದ ಸಂಜೆ 6:30ರವರೆಗೂ ವಿಚಾರಣೆ ನಡೆಸಿದ್ರು. ಐಶ್ವರ್ಯ ಪತಿ ಹರೀಶ್ನನ್ನ ಡಿವೈಎಸ್ಪಿ ಶಿವಮೂರ್ತಿ ವಿಚಾರಣೆ ಮಾಡಿದ್ರು. ಹಣ ಚಿನ್ನಾಭರಣ ಪಡೆದು ಐಶ್ವರ್ಯ ವಂಚಿಸಿದ್ದಾಳೆ ಅಂತ ರವಿಕುಮಾರ್ ಮತ್ತು ಪೂರ್ಣಿಮಾ ಅನ್ನೋರು ದೂರು ದಾಖಲು ಮಾಡಿದ್ರು. ನನ್ನ ವಿರುದ್ಧ ದೂರು ಕೊಡುವವರಿಗೆ ರಕ್ಷಣೆ ಇದೆ, ಆದರೆ ನನಗೆ ಯಾವುದೇ ರಕ್ಷಣೆ ಇಲ್ಲ. ನಾನು ದೂರು ಕೊಟ್ಟರೂ ಎಫ್ಐಆರ್ ಮಾಡಿಕೊಂಡಿಲ್ಲ ಅಂತ ಐಶ್ವರ್ಯ ಗೌಡ ಅಳಲು ತೋಡಿಕೊಂಡಿದ್ದಾಳೆ. ಮುಂದಿನ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ವನಿತಾ ಐತಾಳ್ ಇದೆಲ್ಲ ಮಾಡ್ತಾ ಇರೋದು ವನಿತಾ ಜೊತೆ ಬೇರೆಯವರ ಕೈವಾಡ ಇದೆ ಅಂತ ಐಶ್ವರ್ಯ ಆರೋಪಿಸಿದ್ದಾಳೆ. ಖೋ ವಿಶ್ವಕಪ್ ಗೆಲುವಿನ ಬಳಿಕ ಹುಟ್ಟೂರು ಕುರುಬೂರಿಗೆ ಆಗಮಿಸಿದ ಚೈತ್ರಾಗೆ ಭವ್ಯ ಸ್ವಾಗತ ದೊರೆಯಿತು. ಟಿ ನರಸೀಪುರ ತಾಲೂಕಿನಿಂದ ಮೆರವಣಿಗೆಯಲ್ಲಿ ಸ್ವಗ್ರಾಮಕ್ಕೆ ಕರೆದೊಯ್ಯಲಾಯಿತು. ಶಾಲೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಚೈತ್ರಾರಿಗೆ ಸನ್ಮಾನಿಸಿ 13 ಗ್ರಾಂ ಚಿನ್ನದ ಸರ ಹಾಗೂ 20,000 ನಗದನ್ನ ಬಹುಮಾನವಾಗಿ ನೀಡಿದ್ರು. ನಾನು ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ನೋಡಿರೋದು ಮೀಡಿಯಾದಲ್ಲಿ ಅಷ್ಟೇ, ಅವರನ್ನ ನೇರವಾಗಿ ನೋಡಿಲ್ಲ ಅಂತ ಆರೋಪಿ ಐಶ್ವರ್ಯ ಗೌಡ ಹೇಳಿದ್ದಾರೆ. ಈ ಹಿಂದೆ ನಾನು ಯಾವ ರಾಜಕಾರಣಿ ಹೆಸರು ಬಳಸಿಲ್ಲ, ಮುಂದೇನು ಯಾವ ರಾಜಕಾರಣಿ ಹೆಸರು ಬಳಸಲ್ಲ. ಕುಮಾರಸ್ವಾಮಿ ಅವರ ಮಗ ಹೆಂಡತಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾಳೆ. ಶಾಸಕ ನರೇಂದ್ರ ಸ್ವಾಮಿಗೆ ಐಶ್ವರ್ಯ ಗೌಡ ಫಂಡಿಂಗ್ ಮಾಡಿದ್ದಾಳೆ ಎಂಬ ಮಾಜಿ ಶಾಸಕ ಅನ್ನದಾನಿ ಆರೋಪಕ್ಕೆ ಐಶ್ವರ್ಯ ಗೌಡ ಪ್ರತಿಕ್ರಿಯಿಸಿದ್ದಾಳೆ. ನರೇಂದ್ರ ಸ್ವಾಮಿ ಅವರು ಈ ಬಾರಿ ಎಂಎಲ್ಎ ಆದ ಮೇಲೆ ನಮ್ಮ ಮನೆಗೆ ನಮ್ಮಣ್ಣ ಕರೆದಿದ್ರು. ಆಗ ಫಂಕ್ಷನ್ಗೆ ಅಂತ ನರೇಂದ್ರ ಸ್ವಾಮಿ ಬಂದಿದ್ರು. ನಾನು ಫಂಡ್ ಮಾಡುವಷ್ಟು ದುಡ್ಡು ಇದ್ದಿದ್ರೆ ನಾನೇ ಚುನಾವಣೆಗೆ ನಿಲ್ತಾ ಇದ್ದೆ ಅಂತ ಐಶ್ವರ್ಯ ಗೌಡ ಹೇಳಿದ್ದಾಳೆ. ಅನ್ನದಾನಿಗೆ ಈಗಾಗಲೇ ಅರಳು ಮರಳು ಬಂದಿರಬೇಕು ಅಂತ ಕಿಡಿಕಾರಿದ್ದಾಳೆ. ಪತ್ನಿ ಅನೈತಿಕ ಸಂಬಂಧದ ಬಗ್ಗೆ ಮಾತನಾಡಿದ್ದಕ್ಕೆ ಮದ್ಯದ ಮತ್ತಿನಲ್ಲಿ ಮಾದೇಶ ಎಂಬಾತ ತನ್ನ ಸ್ನೇಹಿತ ಜಗದೀಶ್ನನ್ನ ಹತ್ಯೆ ಮಾಡಿದ್ದ. ಕಲ್ಲು ಎತ್ತು ಹಾಕಿ ಮರ್ಡರ್ ಮಾಡಿದ್ದ. ಜನವರಿ 17ರಂದು ಬೆಂಗಳೂರಿನ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಘಟನೆ ನಡೆದಿತ್ತು. ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ರಾಜಾಪುರ ಮಾದೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಜಗದೀಶ್ ಹತ್ಯೆಗೆ ಸಹಕರಿಸಿದ್ದ ಮತ್ತೊಬ್ಬ ಆರೋಪಿ ಭುವನೇಶ್ಗೆ ಶೋಧ ಮುಂದುವರೆದಿದೆ. ಬಿಜೆಪಿಯಿಂದ ಭೀಮಸಂಗಮ ಅಭಿಯಾನ ಹಿನ್ನೆಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಔತಣಕೂಟ ಏರ್ಪಡಿಸಿದ್ರು. ಬೆಂಗಳೂರಿನ ಜಯನಗರದಲ್ಲಿ ಇರುವ ಅಶೋಕ್ ನಿವಾಸದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಮುಖಂಡರಿಗೆ ಸನ್ಮಾನಿಸಲಾಯಿತು. ಮಂಗಳೂರಿನ ಎಮ್ಮೆಕೆರೆ ಈಜುಕೊಳದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕ್ರೀಡಾಕೂಟ 2025ರಲ್ಲಿ ಬೆಂಗಳೂರಿನ ಗ್ಲೋಬಲ್ ಸ್ವಿಮ್ ಸೆಂಟರ್ನ ಈಜುಗಾರರು ತಮ್ಮ ಪ್ರಾಬಲ್ಯ ಸಾಧಿಸಿದ್ದಾರೆ. 15 ವರ್ಷದ ಹರ್ಷವರ್ಧನ್ 200 ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಧ್ಯಾನ್ ಎಂ4 ಚಿನ್ನದ ಪದಕ ಪಡೆದಿದ್ರೆ ವಿಶ್ವನಾಥ್ 800 ಮೀಟರ್ನಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನು ಮಹಿಳೆಯರ ತನ್ಮಯಿ ಧರ್ಮೇಶ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 3 ಚಿನ್ನ 1 ಬೆಳ್ಳಿ ಗೆದ್ದಿದ್ದಾರೆ. ಕೋಚ್ಗಳಾದ ಜಯರಾಜ್, ಜಗನ್ನಾಥನ್ ಮತ್ತು ರವಿಕುಮಾರ್ ಅವರ ಸಾರಥ್ಯದಲ್ಲಿ ಈ 4 ಮಕ್ಕಳು ಸಾಧನೆ ಮಾಡಿದ್ದಾರೆ. ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕದಲ್ಲೂ ತನ್ನ ಸೇವೆ ವಿಸ್ತರಿಸಿದೆ. ಬೆಂಗಳೂರಿನಲ್ಲಿ ಮೊದಲ ಪ್ರಾದೇಶಿಕ ಕೇಂದ್ರ ಆರಂಭಿಸಿದೆ. ಕರ್ನಾಟಕದಾದ್ಯಂತ 27 ಕಚೇರಿಗಳನ್ನು ತೆರೆಯೋದಕ್ಕೆ ನಿರ್ಧರಿಸಿದ್ದು ಒಟ್ಟು 5,000 ವಿಮೆ ಏಜೆಂಟರ್ಗಳನ್ನು ನೇಮಿಸಿಕೊಳ್ಳಲು ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಉದ್ದೇಶಿಸಿದೆ. ಪ್ರತಿಷ್ಠಿತ ಕೈಗಾರಿಕಾ ಸಂಸ್ಥೆಯಾಗಿರುವ ಟಿವಿಎಸ್ ಮೋಟಾರ್ ಕಂಪನಿಯ ವಿಶ್ರಾಂತ ಅಧ್ಯಕ್ಷ ವೇಣು ಶ್ರೀನಿವಾಸ್ ಮತ್ತು ಸುಂದರಂ ಕ್ಲೇಟನ್ ಲಿಮಿಟೆಡ್ನ ವಿ ಜಗನ್ನಾಥನ್ ಅವರು ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಜಂಟಿ ಪ್ರವರ್ತಕರಾಗಿದ್ದಾರೆ.